ವಿಚಾರ ಏನಿದೆ ಇದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಬಹುದೊಡ್ಡ ಅಸ್ತ್ರವಾಗಿದೆ. ಕೇಸರಿ ಪಡೆಗೆ ಕೇಸರಿ ಸಮರವನ್ನು ಆರಂಭಿಸಿದೆ. 187 ಕೋಟಿ ರೂಪಾಯಿ ಗುಳುಮಾಗಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಕಪ್ಪ ಹೋಗಿದೆಯಾ ಇದರಲ್ಲಿ ಅಂತ ಪ್ರಶ್ನೆ ಎತ್ತುತ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ವೀಕ್ಷಕರ. ಇದನ್ನ ಡೇ 1 ನಿಂದ ರಿಪಬ್ಲಿಕ್ ಕನ್ನಡ ಇಂಚಿಂಚು ಇದರ ಡೀಟೇಲ್ಸ್ ನ ನಿಮ್ಮ ಮುಂದೆ ಇಡ್ತಾ ಇದೆ. ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ಆರ್ ಅಶೋಕ್ ಸ್ಫೋಟಕವಾಗಿ ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ದೆಹಲಿಗೆ ದುಡ್ಡು ಕಳಿಸೋದಕ್ಕೆ ಅಂತ ಮಾಡಿರ್ತಕ್ಕಂಥದ್ದು ಇದನ್ನು ಮಾಡಿರೋದೇ ದೆಹಲಿಗೆ ದುಡ್ಡು ಕಳಿಸೋದಕ್ಕೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕಾಗಿಯೇ ಹೈದರಾಬಾದ್ ಬ್ಯಾಂಕ್ಗೆ ಹಣ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕ ಕಾಂಗ್ರೆಸ್ನ ATM ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಅಂತ ಅಶೋಕ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ರಾಹುಲ್ ಸೋನಿಯಾ ಮೌನಕ್ಕೂ ಕೂಡ ಅಶೋಕ್ ಕಿಡಿಕಿಡಿಯಾಗಿದ್ದಾರೆ. ಖರ್ಗೆಗೂ ಇದರಲ್ಲಿ ಪಾಲ್ ಬಂದಿದ್ಯಾ ಅಂತ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಈ ಹಿಂದಿನಿಂದಲೂ ಕಾಂಗ್ರೆಸ್ಗೆ ಕರ್ನಾಟಕ ಅನ್ನೋದು ATM ತರ ಅಂತ ಆರೋಪ ಇತ್ತು. ಈಗ ಮತ್ತೆ ಅದೇ ಆಗಿದೆಯಾ? ಈಗ ಇವತ್ತು ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಯ ಸಾವಿನ ಪ್ರಕರಣ ಈಗ ನಾನಾ ತಿರುವುಗಳನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ಇವತ್ತು ಏನು ದಾಖಲೆ ಬಿಡುಗಡೆ ಆಗಿದೆ, ಈ ದಾಖಲೆ ಕುರಿತಂತೆ ನಾವು ಮಾತಾಡೋದಕ್ಕೆ ವಿಪಕ್ಷ ನಾಯಕರಂತ ಆರ್ ಅಶೋಕ್ ಅವರನ್ನೇ ನಮ್ಮ ಜೊತೆ ಇದ್ದಾರೆ. ಎಲ್ಲರೂ ಒಂದಾಗಿ 187 ಕೋಟಿ ಹೆಂಗೆ ನುಂಗಬೇಕು ಅನ್ನೋ ಒಂದು ಸ್ಕೀಮ್ ಹಾಕ್ಕೊಂಡು ಮಾಡಿರೋವಂಥದ್ದು. ಕರ್ನಾಟಕದಲ್ಲಿರುವಂಥ ಯಾವುದಾದ್ರೂ IT ಕಂಪನಿಗಳಿಗೆ ಮಾಡಿದ್ರೆ ಅವ್ರು ಇಮಿಡಿಯೇಟಾಗಿ ವಿರೋಧ ಪಕ್ಷದವ್ರಿಗೆ ಮಾಹಿತಿ ಕೊಟ್ಬಿಡ್ತಾರೆ, ಪತ್ರಿಕೆಯವ್ರಿಗೆ ಮಾಹಿತಿ ಕೊಟ್ಬಿಡ್ತಾರೆ. ಅದಕ್ಕೆ ಹೈದರಾಬಾದ್ನ ಜುಬಿಲಿ ಹಿಲ್ಸ್ಗೆ ಮಾತಾಡಿದ್ರೆ ಅಲ್ಲಿನ ಇದು ಬರೋದೇ ಇಲ್ಲ, ಇಲ್ಲಿನ ಪತ್ರಕರ್ತರಿಗೆ ಸಿಗೋದೇ ಇಲ್ಲ. ಮತ್ತು ಜುಬಿಲಿ ಹಿಲ್ಸ್ ಅನ್ನೋವಂಥದ್ದು ಪ್ರತಿಷ್ಠಿತವಾದಂಥ ಪ್ರದೇಶ, ಅಲ್ಲಿ ಯಾರು ಹೋಗೋದು ಬರೋದು ಭಾಳ ಕಷ್ಟದ ಪ್ರದೇಶ. ಅಲ್ಲಿ ಮಾಡಿದ್ರೆ ಅಲ್ಲಿಂದ ಅದನ್ನು ಕಪ್ಪ ಕಾಣಿಕೆ ಮುಖಾಂತರ ಡೆಲ್ಲಿಗೆ ಕಳಿಸೋವಂಥದ್ದಕ್ಕೆ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈಸಿ ಆಗುತ್ತೆ ಟ್ರಾನ್ಸ್ಫರು. ಯಾಕಂದರೆ ನಿಮಗೂ ಗೊತ್ತಿದೆ, ಹೈದರಾಬಾದು ಕೂಡ ಕಾಂಗ್ರೆಸ್ಸಿನ ಸರ್ಕಾರ ಇರುವಂಥದ್ದು. ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರದಿಂದ ಇನ್ನೊಂದು ಕಾಂಗ್ರೆಸ್ ಸರ್ಕಾರಕ್ಕೆ ಟ್ರಾನ್ಸ್ಫರ್. ಆ ಕಾಂಗ್ರೆಸ್ ಸರ್ಕಾರದಿಂದ ಡೆಲ್ಲಿ ಕಾಂಗ್ರೆಸ್ಗೆ ಸಪ್ಲೈ ಚಾನಲ್. ರಾಹುಲ್ ಗಾಂಧಿಯವರು ದೊಡ್ಡದಾಗಿ ಕರ್ನಾಟಕದಲ್ಲಿ ಏನಾನ BJP ತಪ್ಪುಗಳಾದರೆ ಏನು ದೊಡ್ಡದಾಗಿ ಮಾಧ್ಯಮದ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ರಿ. ಈಗ ಗೌರವಾನ್ವಿತ ರಾಹುಲ್ ಗಾಂಧಿಯವರು ಎಲ್ಲೋಗಿದ್ದೀಯಪ್ಪ ನೀನು, ಎಲ್ಲಿ ಅಡಿಗೆ ಕುಳಿತಿದ್ದೀಯಾ ಅಂದ್ರೆ ನಿಮಗೆ ಪಾಲ್ ಬಂದಿದೆ ಅಂತನಾ, ನೀವೇ ಹೇಳಿ ಮಾಡಿಸಿದ್ದ ಸ್ಕೀಮು ಅಂತನಾ, ಅಥವಾ ಯಾಕೆ ಬಾಯಿ ಬಿಡ್ತಾ ಇಲ್ಲ? ಇವಾಗ ಹೇಳಿ BJP ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ರಲ್ಲ ಅವಾಗೆಲ್ಲ. ಈಶ್ವರಪ್ಪನ ಘಟನೆ ಆದಾಗ ಏನು ರಾಹುಲ್ ಗಾಂಧಿನೂ ರಿಯಾಕ್ಷನ್ನೇ, ಸುರ್ಜೇವಾಲಾನೂ ರಿಯಾಕ್ಷನ್ನೇ. ಈಗ ಎಲ್ಲಿದ್ದೀರಪ್ಪ ನೀವು? ಇದಿಷ್ಟು ಕೂಡ ನಾವು ವಿರೋಧ ಪಕ್ಷದ ನಾಯಕರಂತ ಆರ್ ಅಶೋಕ್ ಅವರ ಮಾತು. ನೇರವಾಗಿ ಹೈಕಮಾಂಡ್ ನಾಯಕರನ್ನೇ ತರಟೆಗೆ ತೆಗೆದುಕೊಂಡಿರ್ತಕ್ಕಂಥ ಆರ್ ಅಶೋಕ್ ಅವರು, ಎಲ್ಲಿದ್ದೀರಿ, ದಯವಿಟ್ಟು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲೇಬೇಕು ಅಂತಕ್ಕಂಥ ಒಂದು ಖಡಕ್ ಆದಂತಹ ಒಂದು ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ನೋಡೋಣ, ಜೊತೆಗೆ ಹೈಕಮಾಂಡ್ ಎಂಟ್ರಿಯಾಗಿ ಏನಾದರೂ CBI ಕುರಿತಂತೆ ಏನಾದರೂ ಶಿಫಾರಸಿಗೆ ಏನಾದರೂ ಧ್ವನಿ ಎತ್ತುತ್ತಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.